ಜಾಜಿ ಮೇಡಮ್, ಜಾಜಿ ಮೇಡಮ್, ಜಾಜಿ ಮೇಡಮ್. ನೀವು ರಾಜಣ್ಣ ಅಲ್ವಾ? ಆ ರಾಜಣ್ಣನೇ ಮೇಡಮ್. ಇವತ್ತು ನೋಡಿ ಮೇಡಮ್ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ. ಸಾವುಕಾರ್ ಜಗ್ಗಣ್ಣನ ಮಗ ರಾಜಣ್ಣ ನೀವೇ ಅಂತ ನಂಬೋದಕ್ಕೆ ಆಗ್ತಿಲ್ಲ. ಆದ್ರೆ ಸಾವುಕಾರ್ ಜಗ್ಗಣ್ಣ ಈಗ ಜಿಪುಣ ಜಗ್ಗಣ್ಣ ಆಗಿದ್ದಾನೆ ಮೇಡಮ್. ರಾಜಕ್ಕೆ ಏನಿದು ಗಬ್ಬು ವಾಸನೆ? ಈ ಮನುಷ್ಯ ಬಟ್ಟೆ ಒಗ್ದಿಲ್ವಾ ಇಲ್ಲ ಸ್ನಾನನೇ ಮಾಡಿಲ್ವಾ? ಗಬ್ಬು ನಾಟ ರೂಮ್ ವರ್ಗೂ ಹೊಡಿತಾ ಇದೆ. ರಾಜಣ್ಣ ಅವರೇ, ನಿಮ್ ಡ್ಯಾಡಿ ಹತ್ರ 10 crores ಆಸ್ತಿ ಇದೆ. ಅಷ್ಟೊಂದೆಲ್ಲ ಮನಿ ಇರ್ಬೇಕಾದ್ರೆ ಹೆಡ್ ಬಾಚ್ಕೊಳ್ದೆ, ಮಾತ್ ಮಾಡ್ಕೊಳ್ದೆ, ಒಳ್ಳೆ ಬಟ್ಟೆ ಹಾಕೊಳ್ದೆ ಇದ್ರೆ ಹೇಗೆ? ನಮ್ಮ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ನೀವು ನೋಡಿ ಲಕ 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 ಅಂತ ಹೊಳಿತಾ ಇದೀರ, ನಾವು ಗಬ್ಬು ನಾರ್ತಾ ಇದೀವಿ. ಇದಕ್ಕೆ ಏನ್ ಕಾರಣ ಅಂತೀನಿ? ನಿಮ್ಮ ಗಂಡ ಪಾಂಡುರಂಗ ಗಂಡುಗಲಿ, ಅವನ ಎಡಗೈ ಬಲಗೈನ ಎತ್ತು ಬಿಡ್ತೀನಿ ಇವತ್ತು. ನಾವು ತಿಂದ್ಕೊಂಡು ತಿರ್ಕೊಂಡು ಆರಾಮಾಗಿದ್ವಿ. ಆ ಪಾಂಡುರಂಗ ಬಂದು ನಮ್ಮ ಬದುಕಿಗೆ ಕೊಳ್ಳಿ ಇಟ್ಟು ನಮ್ಮನ್ನ ಈ ಸ್ಥಿತಿಗೆ ತಂದ. ನನ್ನ ದುಃಖನ ಯಾರ ಹತ್ರ ಹೇಳ್ಕೊಳ್ಳೋದು ಮೇಡಮ್? ನೆನಪು ಮಾಡ್ಕೊಂಡ್ರೆ ದುಃಖ ಉಮ್ಮಳಿಸಿ 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 ಬರುತ್ತೆ. ಹಬಿ ಹಬಿ ಕಮ್ ಹಿಯರ್. ಯಾರ್ರೀ ಬೆಕ್ಕರ್ ನನ್ನ ಮಗ? ಹಬಿ ಸರಿಯಾಗಿ ಕಂಡ್ಬಿಟ್ಟು ನೋಡಿ. ರೇ ಏನ್ರಿ ನೋಡೋದು? ಭಿಕ್ಷುಕರನ್ನೆಲ್ಲ ಯಾಕ್ರಿ ಒಳಗಡೆ ಸೇರ್ತೀರಾ? ಡೋಂಟ್ ಟಾಕ್ ರಬಿಶ್. ಇವರು ಭಿಕ್ಷುಕರಲ್ಲ, ಸಾವುಕಾರ್ ಜಗ್ಗಣ್ಣನ ಮಗ ರಾಜಣ್ಣ. ಆ ರಾಜಣ್ಣನ? ರಾಜಣ್ಣ ಚೆನ್ನಾಗಿದ್ದೀರಾ? ನಿಮ್ಮಪ್ಪ ಜಗ್ಗಣ್ಣ ಹೇಗಿದ್ದಾರೆ? ಹೇಗಿದ್ದಾರೆ ಅಂತ ಕೇಳಬೇಡಿ, ಯಾಕೆ ಬದುಕಿದೀರ ಅಂತ ಕೇಳಿ. ಯಾಕೆ ಇಷ್ಟೊಂದು ಬೇಸರ? ಏನಿದು ಫ್ಯಾನ್ಸಿ ಡ್ರೆಸ್ಸು? ರಾಜಣ್ಣ ಅವರೇ, ಏನ್ ನೋಡ್ತಾ ನಿಂತಿದ್ದೀರಾ? ಏನ್ ನಡೀತು ಅಂತ ಅವ್ರಿಗೆ ಸರಿಯಾಗಿ ಹೇಳಿ. ನಮ್ಮ ಅಪ್ಪ ಮತ್ ನೀವು ಸೇರ್ಕೊಂಡು ಜಮೀನ್ ವ್ಯವಹಾರ ಮಾಡಿದ್ರಿ ಅಲ್ವಾ? ಕಮಿಷನ್ ಅಂತ ಕೊಟ್ನಲ್ಲ. ಏನ್ ಕೊಟ್ಟಿದ್ರಿ? ಮಣ್ಣು. ನಮ್ಮ ಅಪ್ಪ ನಿಮ್ ಜೊತೆ ಸೇರಿದ್ಮೇಲೆ ನಾವು ಎಕ್ಕುಟ್ ಹೋದ್ವಿ. ಮೊದ್ಲಾಗಿದ್ರೆ ನಮ್ಮಪ್ಪ, ಅಪ್ಪ 100 ರೂಪಾಯಿ ಕೊಡೋಂದ್ರೆ ಸಾಕು. ಏ ರಾಜಣ್ಣ, 100 ರೂಪಾಯಿ ಏನೋ ಕೇಳ್ತ್ಯಾ? ತಗೊಳ್ಳೋ, 1,000 ರೂಪಾಯಿ ತಿಂಗ್ ಕೊಡೋರು. ಆದ್ರೆ ಇವತ್ತು ನಮ್ಮ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾ? ಏನಾಗಿದೆ? ಅದನ್ನೇನ್ರಿ ಕೇಳ್ತೀರಾ? ನೋಡ್ರಿ ಅಲ್ಲಿ. ರೀ, ಕಣ್ಣುರಿತಾ ಇದೆ, ಕಣ್ಣುರಿತಿದೆ. ಯಾರನ್ನ ನೋಡ ಕಣ್ಣೂರಿ ನಿಂಗೆ? ನಿಮ್ ಜಿಪ್ಪುಂಟನ ನೋಡ್ ಕಣ್ಣುರಿತಾ ಇದೆ. ಊರಲ್ಲಿರೋ ಜನ ನನ್ನನ್ನ ಜಿಪಣ ಗ್ರೇಸ ಅಂತಾರೆ, ತಲೆಗೆ ಎಣ್ಣೆ ಹಾಕಲ್ಲ ಅಂತಾರೆ, ಬಟ್ಟೆ ಒಗೆಯಲ್ಲ ಅಂತಾರೆ, ಸ್ನಾನ ಮಾಡಲ್ಲ ಅಂತಾರೆ. ಇದಕ್ಕೆಲ್ಲ ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನೀವಂತೂ ಸ್ನಾನ ಮಾಡೋದಿಲ್ಲ, ಉಷ್ಣ ಜಾಸ್ತಿ ಆಗಿ ಕಣ್ಣುರಿತಾ ಇದೆ. ಮರದಲ್ಲಿರೋ ಎಳ್ನೀರ್ ಕುಡಿಯೋಣ ಅಂದ್ರೆ ಅದು ಕೋತಿಗಳ ಪಾಲಾಗ್ತಾ ಇದೆ. ರೀ, ಒಂದ್ 2 ತೊಟ್ಟು ಹರಳೆಣ್ಣೆ ಕೊಡ್ರಿ. 2 ತೊಟ್ಟು ಹರಳೆಣ್ಣೆ? ಯಾರ ಅಪ್ಪನ ಮನೆ ಹಾಳು ಮಾಡ್ಬೇಕು ಅಂತಿದ್ಯಾ ನೀನು? ಒಂದ್ ಕೆಲಸ ಮಾಡು, ಒಂದ್ ಚೂರು ಹತ್ತಿ ತಗಂಬ. ನಾನು ನೋಡು, ಈ ಹರಳೆಣ್ಣೆನಲ್ಲಿ ಹತ್ತಿನ ಸುಮ್ನೆ ಹಿಂಗ್ ನೆನ್ಸ್ಕೊಡ್ತೀನಿ. 2 ಕಣ್ಗೂ ಬಿಟ್ಕೋ, ಉಷ್ಣ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಈ ಎಣ್ಣೆ 1 ವರ್ಷ ಬರ್ಬೇಕೆ? ತಲೆ ತುಂಬಾ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಮಾಡ್ತಾ ಇದ್ದೆ. ತಿಂಗಳಿಗೆ 5 kg ಹರಳೆಣ್ಣೆ ತರ್ತಾ ಇದ್ವಿ. ಈಗ 100 ಗ್ರಾಮ್ ಹರಳೆಣ್ಣೆ ತಂದ್ಬಿಟ್ಟು ವರ್ಷ ಪೂರ್ತಿ ಬರ್ಬೇಕು ಅಂತೀರಾ? ಏನ್ ಜೀವನಾನ? ಇದೆ ಅಂತ ಸುಮ್ಮನೆ ಖರ್ಚು ಮಾಡ್ಬಿಡೋದು ಅಲ್ವೇ? ಮುಂದಿನ ವರ್ಷಕ್ಕೆ ಏನ್ ಮಾಡ್ತೀಯಾ? ಅದ್ರ ಮುಂದಿನ ವರ್ಷಕ್ಕೆ ಏನ್ ಮಾಡ್ತೀಯಾ? ಕೂಡಿಡೋದು ಬೇಡವಾ? ಎಣ್ಣೆ ಹಚ್ಚಿಲ್ಲ ಅಂದ್ರೆ ಕೂದ್ಲೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ರೀ. ಪ್ರಾಣಿಗಳು ನೋಡಿದ್ಯಾ? ಹುಲಿ, ಸಿಂಹ, ನಾಯಿ, ಅದ್ರ ಮೈ ಮೇಲೂ ತುಂಬಾ ಕೂದ್ಲಿರತ್ತೆ. ಅದು ಯಾವತ್ತಾದ್ರೂ ಎಣ್ಣೆ ಹಚ್ಕೊಂಡಿದ್ಯಾ? ಅಭ್ಯಂಜನ ಮಾಡಿದಾವ? ಸಿಂಹದ ಮೈನ ಯಾವತ್ತಾದ್ರೂ ಮುಟ್ ನೋಡಿದ್ಯಾ ನೀನು? ಸುಮ್ನೆ ಹಿಂಗ್ ತಲೆ ಮೇಲೆ ಕೈ ಇಟ್ರೆ ಸಾಕು, ಜಾರ್ಕೋಡ್ ಹಂಗೆ ಬಾಲ್ವರೆಗೂ ಬಂದ್ಬಿಡುತ್ತೆ. ಅಷ್ಟು ನೈಸ್ ಆಗಿರುತ್ತೆ. ಯಾಕೆ ಗೊತ್ತಿಲ್ಲ, ಅದೇನು ಹಚ್ಕೊಳ್ಳೋದಿಲ್ಲ. ಅದಕ್ಕೆ ನೀನು ಅದು ನೋಡಿ ಕಲ್ತ್ಕೊಳೆ. ಹಾಗಾದ್ರೆ ನಮ್ಮನ್ನ ಸಿಂಹ ನೋಡಕ್ ಝೂ ಕರ್ಕೊಂಡು ಹೋಗ್ತೀರಾ? ಯಾಕೆ ಹೇಳು? ನೀನು ನೋಡ್ಬಿಟ್ಟು ಆ ಸಿಂಹಗಳೆಲ್ಲ ಟೌನ್ಗೆ ಬಂದ್ಬಿಡ್ಲಿ. ಪಕ್ಕದ ಮನೆಯಲ್ಲಿ ಸಿಂಹದೊಂದು ದೊಡ್ಡ ಫೋಟೋ ಹಾಕಿದ್ದಾರೆ, ಕಣ್ ತುಂಬಾ ನೋಡ್ಕೊಂಬ. ಅಪ್ಪ ಅಪ್ಪ, ಏಯ್, ಮುಂದಕ್ಕೆ ಹೋಗ, ಇನ್ನು ಅಡಿಗೆ ಮಾಡಿಲ್ಲ. ಅಪ್ಪ ನಾನಪ್ಪ. ನೀನೇನು ಇದ್ಯಾಕೋ ಒಳ್ಳೆ ಭಿಕ್ಷುಕ ಕೂಗ್ದಂಗೆ ಕೂಗ್ತಾ ಇದೆಯಾ? ಬಾತ್ರೂಮ್ ಕೀ ಕೊಡಪ್ಪ, ಸ್ನಾನ ಮಾಡಬೇಕು. ಬಂದ್ಬಿಟ್ಟ? ಭಾನುವಾರ ನಾಳೆ ಅಪ್ಪ. ಹಾಗಾದ್ರೆ ನಾಳೆನೆ ಸ್ನಾನ ಮಾಡ. ಬೆಳಿಗ್ಗೆ 7 ಗಂಟೆಗೆ ಬೀಗ ತೆಗಿತೀನಿ, 7:15 ಬೀಗ ಹಾಕ್ಬಿಡ್ತೀನಿ, ಅರ್ಧ ಬಕೆಟ್ ನೀರ್ ಇಡ್ತೀನಿ. ಅಷ್ಟರ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ನಿನ್ಗೊಬ್ಬರಿಗೆ ಅಲ್ಲ, ಮನೆಯವ್ರಿಗೆಲ್ಲ ಸೇರಿ. ಅಪ್ಪ, ಮೈಯೆಲ್ಲ ನವೆ ಆಗ್ತಿದೆ.
ಬೀಗ ತೆಗಿಯಪ್ಪ, ಸ್ನಾನ ಮಾಡ್ಬೇಕು. ನಾನು ಹಳ್ಳಿಲಿ ವಾಸ ಮಾಡ್ತಾ ಇದ್ದಾಗ ಭಾನುವಾರ ಎತ್ತುಗಳಿಗೆ ಎಮ್ಮೆಗಳಿಗೆ ತಿಕ್ಕಿ ಸ್ನಾನ ಮಾಡಿಸ್ತಾ ಇದ್ದೆ. ಪ್ರಾಣಿಗಳಿಗೊಂದು ನ್ಯಾಯ, ಮನುಷ್ಯಗೊಂದು ನ್ಯಾಯನಾ? ಅಂದ್ರೇನು ನಾವೆಲ್ಲ ಪ್ರಾಣಿಗಳ? ಈ ಪ್ರಪಂಚದಲ್ಲಿ ಆ ಭಗವಂತ ಮನುಷ್ಯರನ್ನ ಪ್ರಾಣಿಗಳನ್ನ ಎಲ್ಲ ಒಟ್ಟಿಗೆ ಸೃಷ್ಟಿ ಮಾಡಿದಾನ. ಮನುಷ್ಯನ ಎಣ್ಣೆ ಹಾಕೋದ್ ಕಲ್ತ್ಕೊಂಡಿತ್ತು. ತಲೆಗೂ ಎಣ್ಣೆ ಹಾಕ್ತಾನೆ, ಹೊಟ್ಟೆಗೂ ಎಣ್ಣೆ ಹಾಕ್ತಾನೆ. ಆನೆ, ಹುಲಿ, ಸಿಂಹ ಯಾವತ್ತಾದ್ರೂ ಇಂಥ ಹಲ್ಕ ಕೆಲಸ ಮಾಡುತ್ತಾ? ಅದನ್ನ ನೋಡ್ ಕಲ್ತ್ಕೊಳ್ರೆ. ಮಾವ ರೀ, ನಿಮ್ ತಂದೆಗೆ ಹೇಳಿ ಅಕ್ಕಿ ಬೆಳೆ ಸ್ಯಾಂಕ್ಷನ್ ಮಾಡಿಸಿ. ಸುಮ್ಮನೆ ಬಾತ್ರೂಮ್ ಬೀಗನೇ ತೆಗ್ದಿಲ್ಲ, ನನ್ ಕಣ್ಣಿಗೆ 2 ತೊಟ್ಟು ಹರಳೆಣ್ಣೆ ಕೊಟ್ಟಿಲ್ಲ. ಇನ್ನು ದಿನಸಿಗೆ ಕೊಡ್ತಾರ? ಬೆಳಗ್ಗೆನೆ ನಾನೇ ಕೇಳ್ದೆ ರೀ, ಮಗ ಎದ್ ಬರ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಎದ್ ಬಂದಿದ್ದಿಲ್ಲ, ಕೇಳಿ. ಮುಂದಕ್ಕೆ ಹೋಗ, ಇನ್ನೂ ಅಡಿಗೆ ಮಾಡಿಲ್ಲ. ಏನ್ ನಮ್ಮ ಮನೆ ಮುಂದೆನೇ ಬಂದು ಸಾಯ್ತಾರೆ. ಅಪ್ಪ ನಾನಪ್ಪ. ನೀನೇ ನಮ್ಮ ಮಗನೇ. ದಯವಿಟ್ಟು ಸ್ವಲ್ಪ ಕರಿಯೋ ಸ್ಟೈಲ್ ನ ಬದ್ಲಿ ಮಾಡ್ಕೊಳ್ಳೋ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗತ್ತೋ. ಅಪ್ಪ ಎಲ್ರಿಗೂ ಹೊಟ್ಟೆ ಹಸಿತಿದೆ, ಅಕ್ಕಿ ಬೇಳೆ ಸ್ಯಾಂಕ್ಷನ್ ಮಾಡಪ್ಪ. ಬೆಳಿಗ್ಗೆ ಎದ್ದ ತಕ್ಷಣ ಅದು ಇದು ಏನೂ ಮಾಡಬೇಡ. ಬೀಗ ತೆಗೆದ್ರಲ್ವಾ? ನೀನೇನಮ್ಮ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಮರನ ಕೈ ಹಿಡ್ಕೊಂಡ್ ಬಂದ್ಬಿಡ್ತೀಯಲ್ಲ. ಇದೇನಾ ನಿಮ್ಮ ಅಪ್ಪನ ಮಗಳು ಹೇಳ್ಕೊಟ್ಟಿರೋದು? ನಯನಾಜು ಕಲ್ತ್ಕೊಳಮ್ಮ. ಬಂದ್ ಮನೆನ ಉಳಿಸ್ಬೇಕು, ಬೆಳೆಸ್ಬೇಕು, ಹಾಳು ಮಾಡೋದಲ್ಲ. ತಗೊಳಮ್ಮ. ಇದರಲ್ಲಿ ಹಬ್ಬದವರಿಗೆ ಮಾಡ್ಬಿಟ್ಟು ಎಲ್ರಿಗೂ ಪಡಿಸ್ಬೇಕು. ಇದ್ರಲ್ಲಿ ಹಬ್ಬದ ಅಡಿಗೆ ನಾವು ಒಬ್ರಿಗೂ ಸಾಕಾಗಲ್ಲ ಮಾವ. ಪ್ರಸಾದನ ಎಷ್ಟಮ್ಮ ತಿಂತಾರೆ? ಇದನ್ನ ತಿಂದರೆ ಮತ್ತೆ ಹಸಿವಾಗುತ್ತಲ್ಲ. ಕಪ್ಪೆ ಹಾವು ಏನು ತಿಂದೆ 6 ತಿಂಗಳು ಜೀವನ ಮಾಡುತ್ತೆ. ಅಪ್ಪ ನಾವು ಹಾವು ಕಪ್ಪೆಗಳಲ್ಲಪ್ಪ, ಮನುಷ್ಯರು. ಬೆಳಿಗ್ಗೆ ತಿಂದ್ಮೇಲೆ ಮಧ್ಯಾಹ್ನ ಹಸಿವಾಗುತ್ತೆ, ಮಧ್ಯಾಹ್ನ ತಿಂದ್ಮೇಲೆ ಸಂಜೆ ಹಸಿವಾಗುತ್ತೆ. ಯಾವತ್ತು ಹೊಟ್ಟೆ ತುಂಬ ಊಟ ಮಾಡಕ್ ಹೋಗ್ಲೇಬಾರ್ದು. ಹುಲಿ ಒಂದ್ಸಲ ಬೇಟೆ ಆಡ್ಬಿಟ್ರೆ 2 ದಿನ ರೆಸ್ಟ್ ತೊಗೊಳುತ್ತೆ, ಗೊತ್ತಾ ನಿಂಗೆ? ಮಾವಯ್ಯ, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ಸಾಯೋದ್ರೊಳಗೆ ಹೊಟ್ಟೆ ತುಂಬಾ ಊಟ ಮಾಡಿ ಸಾಯ್ಬೇಕು ಅಂತ. ಅದಕ್ಕೆ ಸ್ವಲ್ಪ ಅಕ್ಕಿ ಬೇಳೆ ಜಾಸ್ತಿ ಕೊಡ್ತೀರಾ? ಬಿಸಿಬೇಳೆ ಬಾತ್ ಮಾಡ್ತೀನಿ. ಬಿಸಿಬೇಳೆ ಬಾತ್ ಮಾಡ್ತೀಯಾ? ಆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ 1 ಸೇರ್ ಅಕ್ಕಿ 1 ಸೇರ್ ಬೇಳೆ ಬೇಕಾಗತ್ತೆ. ಪ್ಲೀಸ್ ಕೊಟ್ಬಿಡಿ ಮಾವಯ್ಯ, ಹೊಟ್ಟೆ ತುಂಬಾ ಊಟ ಮಾಡಿ ಸತ್ತೋಗ್ಬಿಡ್ತೀವಿ. ಹೊಟ್ಟೆ ತುಂಬ ತಿಂದ್ರೆ ಯಾರು ಸಾಯಲ್ಲಮ್ಮ. ಹೊಟ್ಟೆ ತುಂಬ ತಿನ್ನಕ್ ಹೋಗ್ಬಾರ್ದು. ತಿಂದ್ಬಿಟ್ರೆ ಕೂತ್ ಜಾಗದಲ್ಲೇ ಕೂತು ಅದು ಕೊರ್ಕೆ ಹೊಡೆಯಕ್ಕೆ ಶುರು ಮಾಡ್ಬಿಡ್ತೀವಿ. ಕಮ್ಮಿ ತಿಂದ್ರೆ ಚುರುಕ ಓಡಾಡ್ಕೊಂಡಿರ್ತೀವಿ. ಎಂತ ಶ್ರೀಮಂತರ ಮನೆಯಿಂದ ಬಂದು ಇವತ್ತು ಒಂದ್ ಸೋಪು ಬಳಸೋ ಆಗಿಲ್ಲ. ನಿನಗೆ ಸೋಪ್ ಬಳಸ್ಬೇಡ ಅಂತ ಯಾವತ್ತಮ್ಮ ಹೇಳಿದ್ದೀನಿ? ಕವರ್ ಬಿಡಿಸ್ದೆ ಹಾಗೆ ಬಳಸು ಅಂತ ಹೇಳಿದ್ದೀನಿ ಅಷ್ಟೇ. ಅಪ್ಪ, ಪ್ಲಾಸ್ಟಿಕ್ ಕವರ್ ತೆಗಿಲ್ದೆ ಸೋಪ್ ಬಳಸಿದ್ರೆ ನೊರೆ ಎಲ್ಲಿಂದ ಬರುತ್ತೆ? ನಾನು ಯಾವನ್ಗ ಬೇಕೋ? ಹಳ್ಳಿಗಳ ಕಡೆ ಜನ ಕಲ್ಲು, ತೆಂಗಿನ ನಾರು ಎಲ್ಲ ತಗೊಂಡು ಮೈ ಉಜ್ಕೋತಾರೆ, ಒಳ ತೆಕ್ಕತ್ತಾರೆ. ನೀನು ಅಷ್ಟೇ ಕಣ. ಪ್ಲಾಸ್ಟಿಕ್ ಕವರ್ ಇರೋ ಸೋಪಲ್ಲೇ ಮೈ ಉಜ್ಕೊಂಡ್ರೆ ಸೋಪು ಉಳಿಯತ್ತೆ, ಕೊಳೆನು ಹೋಗತ್ತೆ. ಆರಾಮಾಗಿದ್ದವಳನ್ನ ಈ ಮನೆಗೆ ಎಳ್ಕೊಂಬಂದು ರುಬ್ತಾ ಇದ್ದೀರಲ್ರಿ. ಏನನ್ನ ಸಾಯಿಸ್ಬೇಕು ಅಂತ ಮಾಡಿದೀರಾ ನೋಡಿ. ಹೀಗೆ ಆದ್ರೆ ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ ನಾನು. ಅಲ್ಲಪ್ಪ, ಮೊದಲು ನೀವು ಎಷ್ಟು ಧಾರಾಳ ಆಗಿದ್ರಿ, ಎಷ್ಟೊಂದು ಖರ್ಚು ಮಾಡ್ತಾ ಇದ್ರಿ. ಇಷ್ಟು ಜಿಪ್ಪಣಾಗಕ್ಕೆ ಯಾರಪ್ಪ ಕಾರಣ? ನಾನು ಜಿಪ್ಪಣ ಆಗಿಲ್ಲೋ, ಬದುಕೋ ದಾರಿನ ಕಲಿತೆ. ದೇವರಂತ ಮನುಷ್ಯ ಬಂದು ನಾನು ಹೇಗೆ ಬದುಕಬೇಕು ಅಂತ ಬೋಧನೆ ಮಾಡ್ದೆ. ಅಯೋಗ್ಯ ಇದನ್ನ ಕಲ್ಸ್ಕೊಟ್ಟಿದ್ದು ಪಾಂಡುರಂಗ ಗಂಡಿಗಲ್ಲಿ ಅಂತ ದ ಗ್ರೇಟ್ ಮ್ಯಾನ್. ನಾನು ಅವರು ಇಬ್ರು ಸೇರ್ಕೊಂಡು ಒಂದು ಸೈಡ್ ಬಿಸ್ನೆಸ್ಗೆ ಕೈ ಹಾಕಿದ್ವಿ. ಅವನನ್ನು ಕಮಿಷನ್ ಕೊಡ್ಬೇಕಾಗಿತ್ತು, ಕೊಡ್ಲೇ ಇಲ್ಲ. ಕಮಿಷನ್ ಕೊಡ್ಲಿಲ್ವಾ? ಅದ್ರ ಬದಲು ಏನ್ ಕೊಟ್ಟ? ಚಿನ್ನನ ಬೆಳ್ಳಿನ? ಚಿನ್ನ, ಬೆಳ್ಳಿ, ದುಡ್ಡು ಏನೇ ಕೊಟ್ರು ಖರ್ಚಾಗ್ಬಿಡುತ್ತೆ. ಅದಕ್ಕೆ ನಿನಗೆ ಕೋಟ್ಯಾಂತರ ರೂಪಾಯಿ ಉಳಿಸೋ ಟೆಕ್ನಿಕ್ ನ ಹೇಳ್ಕೊಡ್ತೀನಿ ಅಂದ. ನಾನು ಅದನ್ನ ಪಾಲಿಸ್ತಾ ಇದ್ದೀನಿ. ಈ ಟೆಕ್ನಿಕ್ ಎಲ್ಲ ಅವಂದೇ. ಮುಂಚೆ ತಿಂಗಳಿಗೆ 20,000 ರೂಪಾಯಿ ಖರ್ಚಾಗ್ತಾ ಇತ್ತು, ಈಗ ಬರೀ 200 ರೂಪಾಯಿ ಖರ್ಚಾಗ್ತಾ ಇದೆ. ತಿಂಗಳಿಗೆ ಇಷ್ಟು ಸೇವಿಂಗ್ ಆದ್ರೆ ವರ್ಷಕ್ಕೆ ಎಷ್ಟು ಸೇವಿಂಗ್ ಆಯ್ತು, 10 ವರ್ಷಕ್ಕೆ ಎಷ್ಟು ಸೇವಿಂಗ್ ಆಯ್ತು ಅಂತ ಲೆಕ್ಕ ಹಾಕೋ. ಓ ಮೈ ಗಾಡ್, ಹಬಿ, ಈ ಜಿಪುಣತನ ನೀವ ಹೇಳ್ಕೊಟ್ಟಿದ್ದು? ಏನೋ ಕಮಿಷನ್ ಉಳಿಸೋಣ ಅಂತ ಒಂದು ದಾರಿ ಹೇಳಿದೆ, ಅದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾಪ, ತಲೆ ನೋಡ್ರಿ, ಮುಖ ನೋಡ್ರಿ, ಬಟ್ಟೆ ನೋಡ್ರಿ. ಇಷ್ಟೆಲ್ಲ ಆದ್ರೂ ಅವರು ಗಲಾಟೆ ಮಾಡದೆ ಮರ್ಯಾದೆಯಿಂದ ಮನೆಯಲ್ಲೇ ಇದ್ದಾರೆ, ದುಡ್ಡು ಉಳಿಸ್ತಾ ಇದ್ದಾರೆ. ಅದನ್ನ ಯೋಚನೆ ಮಾಡಿ. ಸಾಕು ಸುಮ್ಮನೆ ರೀ ಪಾಂಡುರಂಗ. ಇನ್ನು ಒಂದು ಮಾತಾಡಿದ್ರೆ ಇದೇ ಲುಂಗಿಲ್ ನೆಡಾಕ್ಬಿಡ್ತೀನಿ. ರಾಜಣ್ಣ ಅವರೇ, ಡೋಂಟ್ ವರಿ, ನಾನು ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಬೇಕಾಗಿಲ್ಲ,
ನಾವೆಲ್ಲ ಮನೆ ಬಿಟ್ಟು ಹೋಗೋದಂತ ನಿರ್ಧಾರ ಮಾಡಿದೀವಿ. ನಮ್ಮ ಅಪ್ಪನ ಹಾಳು ಮಾಡಿದ್ದು ನಿಮ್ ಗಂಡ ಅಂತ ಹೇಳೋಗೋಕ್ ಬಂದೆ ಅಷ್ಟೇ. ನೋಡಿದ್ರ ಅಭಿ ಅವ್ರ ಫ್ಯಾಮಿಲಿಗೆ ಎಂತ ಫೈರ್ ಇಟ್ಟಿದ್ದೀರಾ ಅಂತ. ನೋಡಪ್ಪ ರಾಜಣ್ಣ, ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳೋಕ್ಕೂ ಆಗಲ್ಲ, ಹೆದರ್ಸೋಕ್ಕೂ ಆಗಲ್ಲ. ನಿಮ್ಮಪ್ಪ ಪೊಲೀಸ್ನವ್ರು ಅನ್ಕೊಂಡ್ರೆ ಹೆದರೋದೇ ಇಲ್ಲ. ಸರಿಯಾಗಿ ಹೇಳಿದ್ರಿ, ತುಂಬಾ ಮೊಂಡು ಬಿದ್ದೋಗವ್ರೆ. ಯಾರಿಗೆ ಬೆಗ್ಗತ್ತು? ಇದು ಅಮ್ಮ ಬೆಗ್ಗಾರು, ಅದು ಹೆಂಡತಿ ಬೆಗ್ಗಾರು. ಪ್ಲೀಸ್ ಟು ಮೀಟ್ ಯು. ಅಭಿ ಡೋಂಟ್ ಟಾಕ್ ರಾಬೇಟ್. ನಮ್ಮ ಮಾವ ತುಂಬಾ ಹಠ ಮಾಡ್ತಾರೆ, ಯಾರ ಮಾತು ಕೇಳೋದಿಲ್ಲ. ನಾವಿನ್ಮೇಲೆ ಇದೇ ಮನೇಲಿ ಇದ್ಬಿಡ್ತೀವಿ. ನೋಡೋಕೆ ಒಳ್ಳೆ ಪ್ರಾಣಿಗಳ ತರ ಇದ್ದೀರಾ. ಇದನ್ನ ಜೂ ಅನ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ಹೀಗೆ ನಮ್ಮನೆ ಅಕ್ಕಪಕ್ಕದವರು ಉಗಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀವೇ. ನೋಡಿ, ನೀವೆಲ್ಲ ನೀಟಾಗಿ ಸ್ನಾನ ಮಾಡಿ ಬಟ್ಟೆಗಳನ್ನ ಕೊಡ್ತೀವಿ, ಹಾಕೊಂಡು ಮೊದಲು ಮನುಷ್ಯರಾಗಿ ನಿಧಾನ ಜಗಣ್ಣನ ಕನ್ಸಂಗಾಯ್ತು. ಪಲ್ಲು ಚಿತ್ತೆ ಬನ್ನಿ. ರೇ, ಇವಾಗ ಏನ್ರಿ ಮಾಡೋದು? ಅವರಪ್ಪ ಜಗಣ್ಣನ ಕರ್ಸಿ ಹೊರಟಾಗಿ ಕೊಡ್ಬೇಕಾಗತ್ತೆ ಅಂತ ಬರ್ತಾನೋ ಇಲ್ವೋ? ಬರ್ಲಿಲ್ಲ ಅಂದ್ರೆ ನೀವೇ ಹೋಗಿ ಕರ್ಕೊಂಡು ಬನ್ನಿ. ಹಲೋ ಜಗಣ್ಣ, ನಾನು ಪಾಂಡುರಂಗ ಗುಂಡುಗಲಿ. ಏನಾಯ್ತೆ? ಚಪ್ಪ ಚಪ್ಪ ಗುರುವಯ್ಯ, ಗಾಡಿ ಗಾಡಿ. ಯಾರು ನೀವು? ಪಾಂಡುರಂಗ ಗಂಡುಗಲಿ ಅವ್ರ ಮನೆ ಇದೇನಾ? ಹೌದು, ನಿಮ್ದೇನ್ ಕರಡಿ ವಂಶನಾ? ನಮ್ದು ಬಹಳ ದೊಡ್ಡ ವಂಶ. ನೀನ್ ಯಾರು? ಬಂದವ್ರಿಗೆಲ್ಲ ಬೇಸ್ ಹಾಕೋ ಪಾಪಿ ಚಂಪ ಅಂತ. ನೀನು ಪಾಂಡುರಂಗ ಗಂಡುಗಲಿ ಅವ್ರ ಮನೆ ಅಡಿಗೆವಳು ಅಂತ ಈ ಮನೆಗಿರೋ 4 ಜನಕ್ಕೆ ಮಾತ್ರ ಗೊತ್ತು. ಆದ್ರೆ ನಾನು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತು. ವರ್ಲ್ಡ್ ಫೇಮಸ್ ಇನ್ ಬ್ಯಾಂಗ್ಳೂರ್. ನಾನು ಯಾರು ಅಂತ ಗೆಸ್ ಮಾಡಿದ್ರೆ ನಿನ್ಗೆ ಒಂದು ಗಿಫ್ಟ್ ಕೊಡ್ತೀನಿ. ಪದವಿಟ್ಲ ಬಂಡ್ರೋ ಇಲ್ಲಿ. ಏನೇ ಘಮ ಘಮ ಅಂತ ವಾಸನೆ ಬರ್ತಾ ಇದೆ? ಯಾವ್ದಾದ್ರು ಹೊಸ ರುಚಿ ಮಾಡಿದ್ಯಾ? ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕಾ? ಮಣ್ಣು ಮನೆಗೆ ಯಾರೋ ಬಂದಿದ್ದಾರೆ, ಅಳಿಯೋದ್ರನ್ನ ಕರೀರಿ ಅಂತ ಹೇಳಿದ್ರು. ಹೊತ್ತು ನಿಮ್ಮ ಮಾವ ಬಂದಿರ್ಬೇಕು ಕಣೋ. ನನಗೆ ಮಾವನ ಹ್ಞೂ ಕಣೋ, ಹೆಣ್ಣು ಕೊಡಕ್ಕೆ ಅಂತ ಬಂದಿರ್ಬೇಕು. ಮಾತಾಡ್ಕೊಂಬಾರ. ಚಟ್ನಿ ಹಾಕೊಂಡಿದೀವಲ್ಲೋ. ಪರವಾಗಿಲ್ಲ, ನಡೆಯೋ. ಮದುವೆ ಮಾತುಕತೆ ಆದ್ಮೇಲೆ ಪ್ಯಾಂಟ್ ಹಾಕೊಳ್ಳೋದು ಇದ್ದೇ ಇದೆ. ಮಾವ ಅಳಿಯ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಮನೆ ಒಳಗೆ ಯಾಕೋ ಬಂದ ಬೆಕ್ಕರ್ ನನ್ನ ಮಗನ ಕೆಟ್ಟ. ಯಾವಾಗ ಬೇಕಾರಂತ್ಯ ಬೇಕುಪ್ಪ, ನನ್ನೇ ಬೇಕಾರಂತ್ಯ. ನಾನು ಕಿಂಗು, ನಾನು ಸಾವುಕಾರ ಜಗ್ಗಣ್ಣ. ಕೆಟ್ಟೋಡಕ್ಕಿರೋ ಮೈ ಗಾಡ್, ಬೆಗ್ಗರೆಲ್ಲ ಮನೆಯೊಳಗೆ ಬಂದು ನಮ್ ಹುಡುಗನ್ನೇ ಹೊಡೆಯೋ ಹೋಗಾಗೋದ್ರು. ಏನೋ ಮುಖ ನೋಡ್ತಾ ಇದ್ದೀರಾ? ಅವನ್ನ ಹಿಡ್ಕೊಂಡು ಸದಕ್ರ. ಅವ್ರು ನಮ್ಮಪ್ಪ. ಪಾಂಡುರಂಗ, ಪಾಂಡುರಂಗ. ಸಾವುಕಾರ ಜಗ್ಗಣ್ಣ. ಪಾಂಡುರಂಗ, ನೀನೇ ಕಣೋ ನಾನು ಬದುಕುವ ದಾರಿಯನ್ನು ತೋರಿಸಿದ ಭಾಗ್ಯವಂತ. ನಿನ್ನ ಕೃಪೆಯಿಂದ ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನೋ. ಸ್ನಾನ ಮಾಡಿದ್ರೆ ಎಷ್ಟು ದಿನ ಆಯ್ತು ಏನೋ. ಆಮೇಲೆ ನಾನು ಜಾತಿಯವ್ರನ್ನ ತಪ್ಕೊಳ್ಳೋಕೆ ಆಗಲ್ಲ ಕಣೋ. ನನ್ನ ಅಷ್ಟೇ. ನೋಡಿದ್ರ ಹಬಿ, ಮನೆ ಯಜಮಾನ ಹೇಗಾಗಿದ್ದಾನೆ ಅಂತ. ನೀವು ಇವ್ರನ್ನ ಏನಾದ್ರೂ ರಿಪೇರಿ ಮಾಡ್ಲಿಲ್ಲ ಅಂದ್ರೆ ಇಬ್ರು ಕಾಲು ಸೇರಿಸಿ ಚೇಂಜ್ ಕಟ್ಬಿಡ್ತೀನಿ. ಒಟ್ಟಿಗೆ ಕೂರ್ಬೇಕಾಗುತ್ತೆ, ಒಟ್ಟಿಗೆ ಮಲಗ್ಬೇಕಾಗುತ್ತೆ. ನಮ್ಮಪ್ಪ ಇಷ್ಟೊಂದು ಊಟ ಮಾಡಿ ಎಷ್ಟೋ ದಿನ ಆಗಿತ್ತು. ನಮ್ಮ ಮಾವಂದು ಊಟ ಆದ್ಮೇಲೆ ನಾವು ಹಾಗೆ ಊಟ ಮಾಡ್ತೀವಿ. ಊಟ ಆದ ತಕ್ಷಣ ಬರ್ಸಕ್ ಕೇಳ್ಬಿಡಿ, ನಮ್ಮಿಂದ ತುಂಬಾ ಹೊತ್ತು ಹಸು ತಡ್ಕೊಳಕ್ ಆಗೋದಿಲ್ಲ. ಅನ್ನ ಮಾಡಿರೋ ಅಡ್ಗೆ ಅಷ್ಟು ಇವ್ರೊಬ್ರಿಗೆ ಆಗ್ತಿದೆ. ತಿನ್ಲಿ ಬಿಡೆ, ಎಣ್ಣೆ ತುಪ್ಪ ತಂದು ಬಡಿ. ಸಾಕಾಶವಾಗಿ ಊಟ ಮಾಡಿ. ಹೇಗಿದೆ ಅಡ್ಗೆ? ಚಂಪಾಕಾಯಿ ಅಡಿಗೆ. ತುಪ್ಪನ ಯಾರಲ್ಲ ಸ್ಪೂನಲ್ಲಿ ಬಡಿಸ್ತಾರೆ ನಮ್ಮ. ಏನು ಯಜಮಾನ್ರೆ, ನೀವು ತಂದ್ಕೊಟ್ಟಿದ್ದ ತುಪ್ಪ ಕೆಲಸ ಮಾಡ್ತಾ ಇದೆ. ಅಡೆ ಅಂದ್ರೆ ನನ್ನ ಜೊತೆ ಬನ್ನಿ, ಸ್ವಲ್ಪ ಕೆಲಸ ಇದೆ. ಪ್ರಜ್ಞೆ ಬರೋ ಹೊತ್ತಾಯ್ತು.
ಹೋಗೋಕ್ ಶುರು ಮಾಡೋ ಚಿತ್ರಗುಪ್ತ. ಆಯ್ತು ಮಹಾಪ್ರಭು. ತುಪ್ಪ ಬೇಕಾ? ತುಪ್ಪ. ಎಮ್ಮೆ ತುಪ್ಪ ಬೇಕಾ? ಎಮ್ಮೆ ತುಪ್ಪ. ಯಾರೇ ನೀವು? ಆಯ್ತು, ಸರಿಯಾಗಿ ಬರಿಬೇಕು, ವ್ಯತ್ಯಾಸ ಮಾಡಬಾರ್ದು. ನನ್ನ ಹೇಳ್ತಿ ಯಾಕ್ರಿ ತಗೋತಾ ಇದ್ದೀರಾ? ನಂಗೇನ್ ಪ್ಯಾಂಟ್ ಶರ್ಟ್ ಹೋಲಿಸ್ತೀರಾ? ಅಲ್ಲ, ಕುಣಿ ತೆಗೆಯೋದಕ್ಕೆ. ರೇ, ನಾನು ಇನ್ನೂ ಬದುಕಿದೀನಿ ರೀ. ಮುಚ್ಚು ಬಾಯ್ ಪ್ರಾರಬ್ಧ. ಇನ್ನೇನ್ ಸಾಯ್ತೀಯ? ಯಾಕ್ರಿ ಏನೇನು ಎದುರಿಸ್ತಾ ಇದ್ದೀರಾ? ನೀನು ಜಗ್ಗಣ್ಣ ಹೌದು ಅಲ್ವೋ ಅಂತ ಚೆಕ್ ಮಾಡ್ತಾ ಇದೀವಿ. ಯಾಕೆ? ಒಂದೇ ತರ 7 ಜನ ಇರ್ತಾರೆ, ಯಾರನ್ನ ಎಳ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ನೋಡ್ಬೇಕೋ ಬೇಡ? ನನ್ನನ್ನು ಯಾಕ್ರಿ ಹೇಳ್ಕೊಂಡು ಹೋಗ್ಬೇಕು? ಹೌದು, ನಾನು ಇಲ್ಲಿಗೆ ಯಾಕೆ ಬಂದೆ? ನಾವೇ ಓಂ ಭಟ್ ಭಟ್ ಅಂದ್ವಿ. ಪಾಂಡುರಂಗನ ಮನೆಯಲ್ಲಿ ಮಲಗಿದ್ದ ನೀನು ಗಾಳಿಯಲ್ಲಿ ಸೇರ್ಕೊಂಡು ಬಂದು ಇಲ್ಲಿ ಬಿತ್ಕೊಂಡೆ. ಯಾಕ್ರಿ ತಂದು ಹಾಕಿದ್ರಿ ನನ್ನ ಬೀದಿಗೆ? ಅಯ್ಯೋ ಬೆಪ್ಪ ಚಕಡಿ ಬೇಕು ಮುಂಡೆದೆ. ಹೇಳಿಲ್ವೇನಾ? ಅಷ್ಟಕ್ಕೂ ನೀವು ಯಾರು ಅಂತ ಸರಿಯಾಗಿ ಹೇಳ್ಬಾರ್ದೇನ್ರಿ? ನಾನು ಕೊನೆಗಾಲದ ದೇವರು, ಧರ್ಮ, ಯಮ ಧರ್ಮ. ಅಯ್ಯೋ ದೇವ್ರೆ, ನೀವು ಶಾನ್ ಭೋಗ ಕೋಲ್ಗಾರ ವೇಷದಲ್ಲಿ ಇದ್ದೀರಲ್ಲಪ್ಪ. ಅದನ್ನು ಬೇರೆ ಹೇಳ್ಬೇಕಾ? ಮುಖ್ಯವಾದ ಜಾಗಕ್ಕೆ ಹೋಗೋಕ್ ಮಾತ್ರ ಕೋಣನ ಬಳಸ್ತೀವಿ. ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾಯ್ತು, ಇನ್ನು2 ದಿನದಲ್ಲಿ ಕರ್ಕೊಂಡು ಹೋಗ್ತೀವಿ. ನನ್ನ ಆಯಸ್ ಇನ್ನೂ ಮುಗ್ದೇ ಇಲ್ಲ. ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ನ ಕರ್ಕೊಂಡು ಹೋಗ್ತಾ ಇದೀರಿ? ಮುಚ್ಚು ಬಾಯ್. ನಿನ್ನ ಹೆಂಡತಿ ಮಕ್ಕಳೆಲ್ಲ ನಿನ್ನನ್ನ ಮೇಲಕ್ಕೆ ಕರ್ಕೊ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ದೇವರುಗಳು ಧರ್ಮ ಈ ಯಮ ಧರ್ಮನಿಗೆ ರೆಫರ್ ಮಾಡಿದ್ರು. ಅದಕ್ಕೆ ನಿನ್ನ ಅಳತೆ ತಗೊಂಡಿದ್ದು. ನಮ್ಮ ಮನೆಯವ್ರನ್ನ ಮೇಲೆ ಕರ್ಕೊಂಡು ಹೇಳ್ತಾ ಇದಾರ? ಹೌದು, ನೀನಿದ್ದೇನು ಪ್ರಯೋಜನ? ಈ ಜಿಪಣನ್ ಜೊತೆ ನಮ್ಮ ಕೈಲಿ ಹೇಗಕ್ಕಾಗಲ್ಲ. ಇವನನ್ನ ಕರ್ಕೋ ಅಂತಂದ್ರು. ಅದಕ್ಕೆ ನಾವು ರೆಡಿ ಆಗ್ತಾ ಇದೀವಿ. ಹೌದು, ಯಾವಾಗ ಕರ್ಕೊಂಡು ಹೋಗ್ತೀರಾ? ಯಾವಾಗ ನೀನು ಗಾಢ ನಿದ್ದೆಯಲ್ಲಿ ಗೊರಕ್ಕೆ ಹೊಡೆಯುತ್ತಿರ್ತೀಯೋ ಆವಾಗ ನಾನು ಬಂದು ಪಾಶ ಹಾಕ್ಬಿಡ್ತೀನಿ. ಅಲ್ಲಿಗೆ ನೀನು ಡಮಾರ್ ಆಗೋಗ್ತೀಯ. ನಿನ್ನ ಮನೆಯವರೇ ನಿನ್ನನ್ನ ಕಳಿಸ್ಕೊಡ್ತಾ ಇರೋದು. ಧೈರ್ಯವಾಗಿ ಬಾ. ಕೊತ ಅಂತ ಕುದಿತಿರುವ ಎಣ್ಣೆ ಕೊಪ್ಪರಿಗೆಗಳು ನಿನಗೋಸ್ಕರ ಕಾಯ್ತಾ ಇವೆ. ನಿನ್ನ ಮೂಳೆ ಮಾಂಸಗಳನ್ನೆಲ್ಲ ಬೇರ್ಪಡಿಸ್ತೇವೆ. ಧೈರ್ಯವಾಗಿ ಬಾ. ಫೋನ್ ಮಾಟನ್ ಮಾಡ್ತೀರಾ? ನಾವು ಮಾಯ ಆಗತ್ತು ಕಣ್ಮುಚ್ಕೊಳ್ಳದೆ. ಹಲೋ, ನಾನಮ್ಮ ಜಗದೇಕ ವೀರ ಅತಿಲೋಕ ಸುಂದರ ಜಗ್ಗಣ್ಣ ಮಾತಾಡ್ತಾ ಇದ್ದೀನಿ. ಯಾರೋ ಇಬ್ರು ಬಂದು ನನ್ನ ಸಿಕ್ಕಾಪಟ್ಟೆ ಎದುರಿಸ್ಬಿಟ್ಟು ಹೋಗ್ಬಿಟ್ರಮ್ಮ. ಮನೆಯಲ್ಲಿ ಪಾಂಡ್ರಂಗ ಇದ್ದಾನ? ಹಾ, ಇಲ್ಲಿ ಇದ್ದಾರೆ, ಕೊಡ್ಲಾ? ಬೇಡಮ್ಮ, ನಾನೇ ಅಲ್ಲಿಗೆ ಬಂದು ಅವನ ಹತ್ರ ಮಾತಾಡ್ತೀನಿ. ಅಯ್ಯೋ, ಯಾರೋ ಗೊತ್ತಾಗ್ಲಿಲ್ವೇ? ಡೋಂಟ್ ವರಿ ಜಗಣ್ಣವ್ರೆ, ಆಯಸ್ ಮುಗಿಯೋವರೆಗೂ ಯಾರು ಕರ್ಕೊಂಡು ಹೋಗಕ್ಕಾಗಲ್ಲ. ಜಾಜಕ್ಕೆ ಜಗ್ಗಣ್ಣನ ಮನೆಯವರೆಲ್ಲ ಜಗ್ಗಣ್ಣನ ಬೇಗ ಕರ್ಕೋ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ. ಎಲ್ಲಿ? ಅಲ್ಲಿ ಕರ್ಕೋ ಕರ್ಕೋ. ಅಪ್ಪ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿ ಇಟ್ಕೊಂಡು ಏನಾಗ್ಬೇಕು? ದೇವ್ರ ಹತ್ರ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೀರೋ? ನಿಮಗಿರೋ ಕೆಟ್ಟ ಗುಣ ಕರ್ಕೋ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ವಿ. ಆ ದೇವ್ರ ಮಿಸ್ಟೇಕ್ ಮಾಡ್ಕೊಂಡು ನನ್ನೇ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಾನೆ ಕಡೆ. ನಮ್ಮ ಪ್ರಾರ್ಥನೆನ ದೇವ್ರಿಗೆ ಸಲ್ಲಿಸಿದೀವಿ. ಇದ್ರ ಮೇಲೆ ಆ ದೇವ್ರ ಇಷ್ಟ ಮಾವ. ಯಾವಾಗ ನೀನು ಗಾಢ ನಿದ್ದೆಯಲ್ಲಿ ಗೊರಕ್ಕೆ ಹೊಡೆಯುತ್ತಿರ್ತೀಯೋ ಆವಾಗ ನಾನು ಬಂದು ಪಾಶ ಹಾಕ್ಬಿಡ್ತೀನಿ. ಅಲ್ಲಿಗೆ ನೀನು ಡಮಾರ್ ಆಗೋಗ್ತೀಯ. ಅಪ್ಪ ಯಾಕೆ ಬೆಚ್ಚಿದೆ? ಮಲ್ಕೋ. ನಾನು ಮಲ್ಕೊಳ್ಳಲ್ಲ. ನಾನು ಮಲ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬಂದ್ರೆ ಗೊರಕೆ ಬರುತ್ತೆ. ಓಡಿದ್ರೆ ನಾನು ಡಮಾರ್ ಆಗ್ಬಿಡ್ತೀನಿ. ಆಮೇಲೆ ಏನಾರು ಮಾಡ್ಕೋ, ನಿನ್ನ ಹಣೆ ಬರ. ಹೊಡಿತಿದ್ಯಾ? ನಿನ್ ಟೈಮ್ ಮುಗಿತು. ನಿನ್ನ ಕರ್ಕೊಂಡು ಹೋಗಿ ಬಂದಿದೀವಿ.
ನಿಮ್ ತಾಯಳೆಗೂ ನಾನು ಗೊರಕೆ ಹೊಡೆದಿಲ್ಲ, ನಿನ್ನ ನಾಳೆಗೂ ನಾನು ಗೊರಕೆ ಹೊಡೆದಿಲ್ಲ, ಆ ಯಮಧರ್ಮರಾಯಣೆಗೂ ನಾನು ಗೊರಕೆ ಹೊಡೆದಿಲ್ಲ. ಈ ಭೂಲೋಕದ ಜನ ಸುಳ್ಳು ಹೇಳೋದು ಜಾಸ್ತಿ. ಅದಕ್ಕೆ ನೀನು ಗೊರಕೆ ಹೊಡೆದಿದ್ದನ್ನ ರೆಕಾರ್ಡ್ ಮಾಡಿದ್ದೀವಿ. ಇದನ್ನ ಡೈರೆಕ್ಟ್ ಆಗಿ ಬ್ರಹ್ಮದೇವನಿಗೆ ಕೊಡ್ತೀವಿ. ಈ ಗೊರಕೆ ನಿಂದೆ. ಇಲ್ಲ ಇಲ್ಲ ಏನ್ರಿ ಆಯ್ತು? ಯಾಕ್ರಿ ಹಿಂಗ್ ಕಿರ್ಚ್ಕೊಂಡ್ರಿ? ಮತ್ತೆ ಗೊರ 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 ಅಂತ ಗೊರಕೆ ಹೊಡೆದ್ರಿ. ಹೊಡೆದಿಲ್ಲ ಅಂತ ಹೇಳಿ ನಮ್ಮ ಯಜಮಾನ್ರು ಗೊರಕೆ ಹೊಡೆದಿಲ್ಲ. ಹಾಗಾದ್ರೆ ಆದ್ಮೇಲೆ ಗೊರಕೆ ಹೊಡ್ಸಿದ್ ಯಾರು? ನಾನಲ್ಲ, ಪಕ್ಕ ಮನೆಯವರು. ಸಾಕು ಸುಮ್ಮನೆ ಇರಿ ಜಗಣ್ಣ. ನೀವು ತುಂಬಾ ಕಿರಿಕ್ ಮಾಡ್ತಾ ಇದ್ದೀರಾ, ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲರೂ ಎತ್ತಿ ಕಾಟ ಕೊಡ್ತಿದ್ದೀರಲ್ಲ, ನಿಮ್ ಸ್ವಲ್ಪ ಕ್ಷೇಮ ಆಗಲ್ಲ. ತೆಪ್ಪು ನೋಡ್ಕೊಂಡು ಗೊರಕೆ ಹೊಡಿರಿ. ನಾನ್ ಗೊರಕೆ ಹೊಡೆಯಲ್ಲಪ್ಪ, ಗೊರಕೆ ಹೊಡೆದ್ರೆ ಡಮಾರ್ ಆಗ್ಬಿಡ್ತೀನಿ. ನೀವ್ ಯಾಕ್ರಪ್ಪ ಬಂದ್ರಿ? ಗೊರಕೆ ಹೊಡಿತಿದ್ಯಲ್ಲ, ಟೀ ಕೊಟ್ಟು ಎಚ್ಚರಿಸೋಣ ಅಂತ ಬಂದ್ವಿ. ಇಲ್ಲಪ್ಪ ಇಲ್ಲಪ್ಪ, ದಯವಿಟ್ಟು ನಾನು ಬಿಟ್ಬಿಡ್ರಪ್ಪ, ನಾನು ಹೆಂಗಾರ ಬದುಕತೀನಿ, ಬಿಟ್ಬಿಡ್ರಪ್ಪ. ಬ್ರಹ್ಮದೇವನಿಗೆ ಹೇಳ್ತೀವಿ, ಅವನು ಏನು ಮಾಡ್ತಾನೋ ಅವನಿಗೇ ಗೊತ್ತು. ಇವತ್ತು ಇಲ್ಲ ನಾಳೆ. ಚಿತ್ರಗುಪ್ತ ಮಹಾಪ್ರಭು. ವಿಧಿ ವಿಪರೀತ, ವಿಧಿಯಾಘಾತ. ನಾನು ಚೆನ್ನಾಗಿ ತೊಂದರೆ ಕೊಟ್ಬಿಟ್ಟೆ, ಅದಕ್ಕೆ ಅವೆಲ್ಲ ಸೇರ್ಕೊಂಡು ನನ್ನನ್ನ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾರಿಲಿ. ಅಯ್ಯಯ್ಯಯ್ಯೋ ರೀ, ಏನ್ರಿ ಅದು ನಿಮ್ ಗೋಳು? ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ಲ. ನಿಮಗೆ ನಿನ್ ಮಗ ಸೊಸೆಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನೀವು ದೇವರನ್ನ ಪ್ರಾರ್ಥನೆ ಮಾಡಿ ನನ್ನನ್ನ ಕರ್ಕೋ ಕರ್ಕೋ ಅಂತ ಮಾತ್ರ ಕೇಳ್ಕೊಬೇಡ್ರೆ. ಹಾಗಾದ್ರೆ ಖಂಡಿತ ನೀವು ಬದಲಾಗ್ತೀರಾ? ಸರಿ, ಇವಾಗ ಮಲ್ಕೊಳ್ಳಿ, ನಾಳೆ ನೋಡ್ಕೊಳ್ಳೋಣ. ಈಗ ಕುಡಿದ್ರೆ ಗೊರಕೆ ಹೊಡೆದೆ, ನಂಗೆ ಮಲ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ನಾಳೆ ಬೆಳಗಾಗೋವರೆಗೂ ಯಾವುದೇ ಕಾರಣಕ್ಕೂ ಕಣ್ಣೆಪ್ಪೆ ಮುಚ್ಚೋದಿಲ್ಲ, ಹಿಂಗೆ ಇರ್ತೀನಿ. ದೇವರ ಹೆಸರು ಕವನ ಮಾಡ್ತೀನಿ. ಇನ್ಮೇಲೆ ನಾನು ಕಂಜೂಸ್ತನ ಮಾಡಲ್ಲ, ಖರ್ಚು ಮಾಡ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ತಪ್ಪಿ ನಡೆದಲೆ ಇದ್ದ ಜಾಗದಲ್ಲೇ ಸುಟ್ಟು ಬೂದಿ ಆಗ್ಬಿಡ್ತೀನಿ. ಹಾಗಿದ್ರೆ ನೀವು ಧಾರಾಳವಾಗಿ ಮನೆಗೆ ಹೋಗ್ಬೋದು. ಮನೆಗೇನೋ ಹೋಗ್ಬೋದು, ಆದ್ರೆ ಅಪ್ಪಿ ತಪ್ಪಿ ನಿದ್ದೆನಲ್ಲಿ ಗೊರಕೆ ಹೊಡೆದು ಬಿಟ್ರೆ ಆ ಯಮ ಚಿತ್ರಗುಪ್ತ ಇಬ್ರು ಬಂದ್ಬಿಡ್ತಾರಲ್ಲ. ಅವರಿಗೆ ಬರಬೇಡಿ ಅಂತ ನಾನು ಹೇಳ್ತೀನಿ. ಹೀಗೆ ಶಾನ್ಭೋಗ ಮತ್ತು ಕೋಲ್ಗಾರರಾಗಿ ಬಂದಿದ್ದು ಯಾರು ಅನ್ಕೊಂಡ್ರಿ? ಯಾರು? ನಾವಿಬ್ರು.